ರಮೇಶ್ ಬಾಬು ಅವರು ಮೊದಲು ಕೇಳಿದ್ದಾರೆ, ಅವ್ರಿಗೆ ನಾನು ಆದ ತಕ್ಷಣ ನಿಮಗೆ ಆಮೇಲೆ ಕೊಡ್ತೀನಿ. ಒಂದೇ ನಿಮಿಷ, ನಿಮ್ಗೆ ಆಮೇಲೆ ಕೊಡ್ತೀನಿ. ನೋಡಿ, ಗೊತ್ತಿಲ್ಲ ಕೆಲ ಭಾಷೆ ವಿರುದ್ಧ ಯಾವತ್ತೂ ಸಹ ನಡ್ಕೊಂಡಿಲ್ಲ. ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು ನೋಡಿ, ರಮೇಶ್ ಬಾಬು ಮಹಾರಾಷ್ಟ್ರದ ಏಕೀಕರಣದ ಒಂದೇ ಒಂದು ನಿಮಿಷ, ಮಹಾರಾಷ್ಟ್ರದ ಏಕೀಕರಣದ ಸಮಿತಿಯ ಪೇಟೆ ಇಟ್ಕೊಂಡು ಬಂದಿದ್ದಾರೆ, ಅದನ್ನ ನಾನು ವಿರೋಧ ಮಾಡ್ತಾ ಇದ್ದೀನಿ. ದಯಮಾಡಿ ಈ ನೆಲ ಜಲ ಭಾಷೆಗೆ ಪೂರಕವಾಗಿ ನಡ್ಕೋಬೇಕು. ವಿರೋಧ ಪಕ್ಷದ ನಾಯಕರು ಸಿಟಿ ರವಿಕುಮಾರ್ ರವರು ಇದು ಯಾವ ಪೇಟೆ ಇಟ್ಕೊಂಡ್ ಬಂದಿರ್ತಕ್ಕಂಥದ್ದು? ಕನ್ನಡದ ಪೇಟನ? ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ, ನಮ್ಮ ಭಾಷೆಗೆ ಸಂಬಂಧಪಟ್ಟಿದ್ದ, ನಮ್ಮ ನೆಲಕ್ಕೆ ಸಂಬಂಧಪಟ್ಟಿದ್ದ? ಇಲ್ಲಿ ಬರಬೇಕಾದ್ರೆ ಅವರು ರೈತರ ವಿಷಯಕ್ಕೆ ರೈತರ ವಿಷಯಕ್ಕೆ ಇದು ಇದು ಕನ್ನಡದ್ದೇ, ಇದು ಕನ್ನಡದ್ದೇ, ಕನ್ನಡದ್ದೇ, ಇದು ಮರಾಠಿ ಅಲ್ಲ, ಬೇರೊಂದಲ್ಲ, ಇದು ಕನ್ನಡದ್ದೇ. ಇದು ಇದು ಕೇಳಿ, ಇದು ಸ್ತ್ರೀಯರು ಏನು ಹರ್ಷಣ ಕುಂಕುಮ ಅದರ ಸಂಕೇತ, ಅದರ ಹರ್ಷಣ ಕುಂಕುಮದ ಸಂಕೇತ. ಇದು ಕನ್ನಡದ್ದೇ ಹೊರತು ಮರಾಠಿದಲ್ಲ, ಮರಾಠಿದಲ್ಲ. ಹೌದು, ಇದು ಇದು ಮುತ್ತೈದೆಯರ ಇದನ್ನ ತೋರಿಸ್ತಕ್ಕಂಥದ್ದು. ರೈತರೇ ಮಾಡಿರ್ತಕ್ಕಂಥದ್ದು. ನಿಮ್ಮ ಇಚ್ಛೆಗೆ ನೀವು ಹೇಳ್ಕೊಳ್ಳೋದಲ್ಲ, ನಿಮ್ಮ ಇಚ್ಛೆ ನಾವು ರೈತ ಹೋರಾಟವನ್ನ, ರೈತರ ಹೋರಾಟವನ್ನು ಮಾಡಿ ಇಲ್ಲಿಗೆ ಬಂದಿರ್ತಕ್ಕಂಥವ್ರು ನಾವು. ರೈತರ ಹೋರಾಟ ಮಾಡಿ ಇಲ್ಲಿಗೆ ಬಂದಿರ್ತಕ್ಕಂಥವ್ರು ನಾವು. ಇದು ರೈತರ ಪರವಾದ ಹೋರಾಟ ಇದೆ, ಈ ರೈತರ ಪರವಾದ ಹೋರಾಟ ಗೊತ್ತಾಯ್ತಾ? ಇದು ರೈತರ ಹೋರಾಟ ಇದೆ. ಮುತ್ತೈದೆಯರು ಉಡುವ ತಂದಿರು, ಮುತ್ತೈದೆಯರು ಸ್ತ್ರೀಯರ ಬಗ್ಗೆ ನಿಮಗೆ ಗೌರವ ಇದ್ರೆ ನಿಮಗೆ ಮುತ್ತೈದೆಯರ ಬಗ್ಗೆ ಗೌರವ ಇದ್ರೆ ಕೂತ್ಕೊಳ್ಳಿ. ಎಲ್ಲ ರೈತರಿಗೆ ಮಾನ್ಯ ಸಭಾಪತಿಗಳ ಇವರಿಗೆ ರೈತರ